ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ ಅನ್ನ ಇನ್ನೂ ಕೂಡ ನೀವು ಲಿಂಕ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಬ್ಲಾಕ್ ಆಗಬಹುದು. ನಿಮಗೆ KYC ಆಗಿರಬಹುದು ಅಥವಾ ಬ್ಯಾಂಕ್ ಏನೇ ಕೆಲಸ ಇತ್ತು ಅಂತಂದ್ರು ಅಥವಾ ಇನ್ಕಮ್ ಟ್ಯಾಕ್ಸ್ ಏನೇ ಇತ್ತು ಅಂತಂದ್ರೂ ಕೂಡ ಪ್ಯಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಯಾವ ಕೆಲಸ ಕೂಡ ಮಾಡೋದಕ್ಕಾಗಲ್ಲ. ಡಿಸೆಂಬರ್ 31 ನಿಮ್ಮ ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡೋದಕ್ಕೆ ಕೊನೆಯ ಡೇಟ್ ಆಗಿರುತ್ತೆ. ಜನವರಿ 2026 1ನೇ ತಾರೀಕಿಂದ ನಿಮ್ಮ ಪ್ಯಾನ್ ಕಾರ್ಡ್ ಬ್ಲಾಕ್ ಆಗಬಹುದು. ಹಾಗಾದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಬ್ಲಾಕ್ ಆಗಬಾರ್ದು ಅಂತಂದ್ರೆ ಯಾವ ರೀತಿಯಾಗಿ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದನ್ನ ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಜಸ್ಟ್ 5 ನಿಮಿಷದಲ್ಲಿ ಮಾಡಿ ಮುಗಿಸಬಹುದು. ಯಾಕಂತಂದ್ರೆ ನಾಳೆ ದಿನ ನಿಮಗೆ ಆಧಾರ್ ಪ್ಯಾನ್ ಕಾರ್ಡ್ ಬ್ಲಾಕ್ ಆಗಬಾರ್ದು ಅಂತಂದ್ರೆ ಈ ಕೆಲಸವನ್ನ ಇವತ್ತೇ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಬಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ನೀವು ಎಲ್ಲಾ ನ್ಯೂಸ್ಗಳಲ್ಲಿ ನೋಡಿರ್ತೀರಾ ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಲೇಬೇಕು, ಇದು ಕಡ್ಡಾಯ ಅನ್ನುವಂಥದ್ದು. ಯಾಕೋಸ್ಕರ ಅಂತ ನೀವು ಕೇಳ್ಬೋದು. ಬ್ಯಾಂಕ್ ವಹಿವಾಟ ಆಗಿರ್ಬೋದು ಅಥವಾ KYC ಆಗಿರ್ಬೋದು ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರ ಅಂತಂದ್ರೆ ಆಗಿರ್ಬೋದು. ಇತ್ತೀಚೆಗೆ ಸಾಕಷ್ಟು ಫ್ರಾಡ್ಗಳು ನಡೀತಾ ಇದೆ. ಅಂದ್ರೆ 2 ಆಧಾರ್ ಕಾರ್ಡ್ಗಳನ್ನ ಹೊಂದಿರೋದು, 2 ಅಡ್ರೆಸ್ ಪ್ರೂಫ್ ಆಗಿರ್ಬೋದು, 2 ಪ್ಯಾನ್ ಕಾರ್ಡ್ ಅನ್ನ ಹೊಂದಿರೋದಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳ್ಕೊಂಡು ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಸೊ ಹಾಗಾದ್ರೆ ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅನ್ನ ನಾವು ಈಗ ಅಪ್ಡೇಟ್ ಮಾಡ್ತೀವಿ ಅಂತಂದ್ರೆ ದೊಡ್ಡ ಪ್ರೊಸೀಜರ್ ಇರುತ್ತಪ್ಪ, ತುಂಬಾ ದುಡ್ಡು ಕಟ್ಟಬೇಕು ಅಂತ ಸಾಕಷ್ಟು ಜನ ಇದರಿಂದ ಹಿಂಜರಿತಾ ಇದ್ದಾರೆ. ಆದ್ರೆ ನೀವೆಲ್ಲಿ ಒಂದು ತಿಳ್ಕೊಳ್ಳಿ, ಇನ್ ಕೇಸ್ ನೀವು ಆಧಾರ್ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿಲ್ಲ ಅಂತಂದ್ರೆ ಇಷ್ಟು ದಿನ ನೀವು ಹೇಗೆ ಬಚಾವಾದ್ರೂ ಮುಂದೆ ಬಚಾವ್ ಆಗೋದಕ್ಕಾಗಲ್ಲ. ಅಂದ್ರೆ ಜನವರಿ 2026ರಿಂದ ಈ ರೀತಿ ಇರೋದಿಲ್ಲ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಬ್ಲಾಕ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಪ್ಯಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ. ಸೊ ಹಾಗಾದ್ರೆ ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಅಂದ್ರೆ ನೀವು ನಿಮ್ಮ ಮೊಬೈಲ್ ಅಲ್ಲೇ ಜಸ್ಟ್ 5 ನಿಮಿಷದಲ್ಲಿ ನೀವೇ ನಿಮ್ಮ ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡ್, ನಿಮ್ಮ ಕುಟುಂಬದ ಸದಸ್ಯರ ಪ್ಯಾನ್ ಕಾರ್ಡ್ ಆಗಿರ್ಬೋದು ಎಲ್ಲವನ್ನ ಲಿಂಕ್ ಮಾಡ್ಬೋದು. ಸೊ ಮೊದಲನೇದಾಗಿ ಸ್ನೇಹಿತರೆ, ನೀವು ಮೊಬೈಲ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ, ಈಗ ನಾನು ಲ್ಯಾಪ್ಟಾಪ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈಗ ನಾನು ಮೊಬೈಲ್ ಅಲ್ಲಿ ಮಾಡಿದೆ ಅಂತಂದ್ರೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿದೆ ಅಂತಂದ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಕಾಣಿಸೋದಿಲ್ಲ. ಅದೇ ರೀಸನ್ಗೆ ನಾನು ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ, ಸ್ಕ್ರೀನ್ ರೆಕಾರ್ಡ್ ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ನೀವೇನ್ ಮಾಡಬೇಕು ಅಂತಂದ್ರೆ ಅದನ್ನೇ ಆಸ್ ಇಟ್ ಇಸ್ ನೀವು ಮೊಬೈಲ್ ಅಲ್ಲಿ ಮಾಡಿದ್ರೆ ಆಯ್ತು. ಸೊ ಮೊಬೈಲ್ ಅಲ್ಲಿ ಗೂಗಲ್ ಆಗಿರ್ಬೋದು, ಕ್ರೋಮ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಅಲ್ಲಿ ಸರ್ಚ್ ಅನ್ನುವಂಥ ಆಪ್ಷನ್ ಇರುತ್ತಲ್ಲ, ಅಲ್ಲಿ ನೀವು incometax.gov.in ಅಂತ ಟೈಪ್ ಮಾಡಬೇಕು. ಸೊ ಗೊತ್ತಾಗಿಲ್ಲ ಅಂತಂದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಜಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ರೆ ನಿಮ್ಗೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಂದ್ರೆ ಒಂದು ವೆಬ್ಸೈಟ್ ಬರುತ್ತೆ. ಮೊದಲನೇದಾಗಿ ಯಾವ್ದು ಬರುತ್ತೋ ಅದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನು incometax.gov.in ಅಂತ ಕೊಟ್ಟೆ. ಇಲ್ಲಿ ನೋಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನುವಂಥ ಒಂದು ಫಸ್ಟ್ ಆಪ್ಷನ್ ಬರುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಅಂತ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೋಮ್ ಅನ್ನುವಂಥ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಬೇರೆ ಬೇರೆ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಪೇ ಟ್ಯಾಕ್ಸ್ ಆಗಿರ್ಬೋದು ಅಥವಾ ವೆರಿಫೈ ರಿಟರ್ನ್ ಆಗಿರ್ಬೋದು, ವೆರಿಫೈ ಪ್ಯಾನ್ ಸ್ಟೇಟಸ್ ಆಗಿರ್ಬೋದು, ನೋ ಟ್ಯಾಕ್ಸ್ ಪೇಮೆಂಟ್ ಸ್ಟೇಟಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ ಆದಮೇಲೆ ಕೆಳಗಡೆ ನಿಮಗೆ ಲಿಂಕ್ ಆಧಾರ್ ಸ್ಟೇಟಸ್ ಆಗಿರ್ಬೋದು, ಲಿಂಕ್ ಆಧಾರ್ ಅನ್ನುವಂಥ ಆಪ್ಷನ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಲಿಂಕ್ ಆಧಾರ್ ಸ್ಟೇಟಸ್ ಅನ್ನುವಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಿಂಪಲ್, ನೀವು ಈ ಒಂದು ಕೆಲಸವನ್ನ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ರೆಡಿ ಇರಬೇಕು, ನಂಬರ್ ರೆಡಿ ಇರಬೇಕು, ಹಾಗೆ ಆಧಾರ್ ಕಾರ್ಡ್ ಡಿಜಿಟ್ ಏನಿರುತ್ತೋ ಅದು ರೆಡಿ ಇರಬೇಕು. ಸೊ ಮೊದಲನೇದಾಗಿ ಇಲ್ಲಿ ಪ್ಯಾನ್ ಕಾರ್ಡ್ ಅನ್ನ ನೀವು ಎಂಟರ್ ಮಾಡಬೇಕು. ಸೊ ನಾನು ಪ್ಯಾನ್ ಕಾರ್ಡ್ ಎಂಟರ್ ಮಾಡ್ತಾ ಇದ್ದೀನಿ. ಆಧಾರ್ ನಂಬರ್ ಅನ್ನ ಕೂಡ ಕರೆಕ್ಟಾಗಿ ಹಾಕಿ. ಸೊ ಅದಾದಮೇಲೆ ಇಲ್ಲಿ ನಿಮ್ಗೊಂದು ಬರುತ್ತೆ. ಅಂದರೆ ನಿಮ್ಗೆ ಆಲ್ರೆಡಿ ನಿಮ್ಮ ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಅಂತಂದರೆ ನಿಮಗೆ ಆಲ್ರೆಡಿ ಲಿಂಕ್ಡ್ ಅನ್ನುವಂಥ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಪ್ಯಾನ್ ನಾಟ್ ಲಿಂಕ್ಡ್ ವಿತ್ ಆಧಾರ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಗೊಂದು ಆಪ್ಷನ್ ಇದೆ ನೋಡಿ, ಲಿಂಕ್ ಆಧಾರ್ ಅನ್ನುವಂಥದ್ದು ಬ್ಲೂ ಕಲರಲ್ಲಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದೆ.
ಸೊ ಈಗ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಲಿಂಕ್ ಆಧಾರ್ ಅನ್ನುವಂಥದ್ದು, ಅದರ ಮೇಲೆ ಇನ್ಫಾರ್ಮೇಷನ್ ಇರುತ್ತೆ ನೋಡಿ. ಸೊ ಅದಾದ್ಮೇಲೆ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡನ್ನು ನೀವು ಮತ್ತೆ ವೆರಿಫೈ ಮಾಡಬೇಕಾಗತ್ತೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ಏನು ನೋಡಿದ್ವಿ, ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು. ಸೊ ಆಗಿಲ್ಲ ಅಂತ ತೋರಿಸ್ತು. ಅದಾದಮೇಲೆ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಸೊ ಇಲ್ಲಿ ನೋಟ್ ಅನ್ನುವಂಥದ್ದು ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ ಕೇಸ್ ನೀವು ಇಂಡಿಯನ್ ಸಿಟಿಸನ್ ಆಗಿಲ್ಲ ಅಂತಂದರೆ ನೀವು ಪಾನ್ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು ಅಂತಿಲ್ಲ. ಸೊ ಈಗ ನಾನು ನನ್ನ ಪ್ಯಾನ್ ಕಾರ್ಡು ಆಮೇಲೆ ಆಧಾರ್ ಕಾರ್ಡನ್ನು ಇದು ಮಾಡಿ ಇಲ್ಲಿ ವ್ಯಾಲಿಡೇಟ್ ಅನ್ನುವಂಥದ್ದು ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಪೇಮೆಂಟ್ ಡೀಟೇಲ್ಸ್ ನಾಟ್ ಫೌಂಡ್ ಫಾರ್ ದಿಸ್ ಪ್ಯಾನ್ ಅಂತ ಇರುತ್ತೆ. ಅಂದರೆ ಈ ಹಿಂದೆನೇ ನಾನು ಪೇಮೆಂಟ್ ಯಾವುದು ಕೂಡ ಮಾಡಿಲ್ಲ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ. ಸೊ ಇಲ್ಲಿ ನೀವು ವ್ಯಾಲಿಡೇಟ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಪೇಮೆಂಟ್ ಡೀಟೇಲ್ಸ್ ನಾಟ್ ಫೌಂಡ್ ಫಾರ್ ದಿಸ್ ಪ್ಯಾನ್ ಅಂತ. ಅಂದರೆ ಈ ಹಿಂದೆನೇ ನಾನು ಪೇಮೆಂಟ್ ಮಾಡಿರಲಿಲ್ಲ, ಬಟ್ ಈಗ ಪೇಮೆಂಟ್ ಮಾಡಬೇಕು. ಸೊ ಈ ಹಿಂದೆ 300-700 ರೂಪಾಯಿ ಇತ್ತು, ಬಟ್ ಈಗ ಪೆನಾಲ್ಟಿ ಆಗಿ 1000 ರೂಪೀಸನ್ನು ನೀವು ಕಟ್ಟಲೇಬೇಕು. 1000 ರೂಪೀಸ್ ಕಟ್ಟಬೇಕಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ರೆ ಸೊ ನಾಳೆ ದಿನ ಪ್ಯಾನ್ ಕಾರ್ಡ್ ಬ್ಲಾಕ್ ಆಯಿತು ಅಂತಂದರೆ ಮತ್ತೆ ದೊಡ್ಡ ಕೆಲಸ ಆಗುತ್ತೆ. ಸೊ ಹಾಗಾಗಿ 1000 ರೂಪೀಸ್ ಕೊಟ್ಟಾದರೂ ಸರಿ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಇದನ್ನು ಓದ್ಕೊಳ್ಳಿ. ಅದಾದಮೇಲೆ ಕಂಟಿನ್ಯೂ ಟು ಪೇ ಥ್ರೂ ಇ ಪೇ ಟ್ಯಾಕ್ಸ್ ಅನ್ನುವಂಥದ್ದು ಇರುತ್ತೆ. ಅಂದರೆ ಇದರಲ್ಲಿ ನಿಮಗೆ ಗೂಗಲ್ ಪೇ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಯಾವ ಥ್ರೂ ಕೂಡ ಮಾಡ್ಬೋದು. ಇಲ್ಲಿ ಏನಪ್ಪಾ ಅಂತಂದರೆ ಈಗ ಇ ಪೇ ಟ್ಯಾಕ್ಸ್ ಅನ್ನುವಂಥ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ಸಿಂಪಲ್ ಸ್ನೇಹಿತರೆ, ನೀವು ಪ್ಯಾನ್ ಕಾರ್ಡನ್ನು 2 ಟೈಮ್ಸ್ ನೀವು ಹಾಕಬೇಕಾಗತ್ತೆ. ಸೊ ನಾನು ನನ್ನ ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಹಾಕ್ತಾ ಇದ್ದೀನಿ, ಡಿಜಿಟ್ನ, ಆಮೇಲೆ ಕನ್ಫರ್ಮ್ ಪ್ಯಾನ್ ಅಂತ ಇರುತ್ತೆ, ಅದನ್ನು ಮತ್ತೆ ನೀವು ಎಂಟರ್ ಮಾಡಬೇಕು. ಆಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕು. ಇಲ್ಲಿ ಬೆಸ್ಟ್ ಏನಪ್ಪ ಅಂತಂದರೆ ನೀವು ಆಧಾರ್ ಕಾರ್ಡ್ಗೆ ಯಾವ ನಂಬರನ್ನು ಲಿಂಕ್ ಮಾಡಿದ್ದೀರೋ ಅದೇ ನಂಬರನ್ನು ಇಲ್ಲಿ ಕೊಡಿ. ಸೊ ನಾನು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತೀನಿ ಇಲ್ಲಿ. ಸೊ ಅಲ್ಲಿ ನೆಕ್ಸ್ಟ್ ನಿಮಗೆ ಕಂಟಿನ್ಯೂ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿದ್ರೋ ಅದೇ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಸೊ OTPನೂ ಕರೆಕ್ಟಾಗಿ ಎಂಟರ್ ಮಾಡಿ, ಇಲ್ಲ ಅಂತಂದರೆ ಮತ್ತೆ ಫಸ್ಟಿಂದ ನೀವು ಮಾಡ್ಕೊಂಬರ್ಬೇಕಾಗತ್ತೆ. ಸೊ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ವೆರಿಫೈಡ್ ಥ್ರೂ ಮೊಬೈಲ್ OTP ಅನ್ನುವಂಥದ್ದು ಬರುತ್ತೆ. ಸೊ ಮತ್ತೆ ಕಂಟಿನ್ಯೂ ಅನ್ನುವಂಥದ್ದನ್ನು ಕೊಡಿ. ಸೊ ಈಗ ಇಲ್ಲಿ ನಿಮಗೆ 1, 2, 3, 4, 5 ಬಾಕ್ಸ್ಗಳು ಓಪನ್ ಆಗುತ್ತೆ. ಅಂದರೆ ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಡಿಮಾಂಡ್ ಪೇಮೆಂಟ್ ಆ್ಯಸ್ ರೆಗ್ಯುಲರ್ ಅಸೆಸ್ಮೆಂಟ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಆಪ್ಷನ್ ಇರುತ್ತೆ. ಇದರಲ್ಲಿ ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಬೇಡಿ. ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಅನ್ನುವಂಥದ್ದು ಇರುತ್ತಲ್ಲ, ಅಲ್ಲಿ ಪ್ರೊಸೀಡ್ ಅನ್ನುವಂಥ ಒಂದು ಬಾಕ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟಾಗ ನ್ಯೂ ಪೇಮೆಂಟ್ ಅನ್ನುವಂಥ ವೆಬ್ಸೈಟ್ ಬಂದಿದೆ. ಇಲ್ಲಿ ಅಸೆಸ್ಮೆಂಟ್ ಇಯರ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನೂ ಇಲ್ಲ, ಲೇಟೆಸ್ಟ್ ಯಾವುದಿರುತ್ತೋ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ 26-27 ಅಂತ ಇದೆ, 2026 ಆ್ಯಂಡ್ 27, ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಟೈಪ್ ಆಫ್ ಪೇಮೆಂಟ್ ಅಂತ ಕೇಳಿದ್ದಾರೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಬೇಕಾದಷ್ಟೊಂದಷ್ಟು ಆಪ್ಷನ್ಸ್ ಇದೆ. ಸೊ ಇಲ್ಲಿ ನಿಮಗೆ ಸೆಕೆಂಡ್ರಿ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಆಗಿರ್ಬೋದು, ಪೇಮೆಂಟ್ ಆಫ್ ಡಿಮಾಂಡ್ ಪೆನಾಲ್ಟಿ, ಈ ರೀತಿ ಬೇರೆ ಬೇರೆ ಆಪ್ಷನ್ ಇದೆ. ಲಾಸ್ಟಲ್ಲಿ ನಿಮ್ಗೊಂದು ಇದೆಯಲ್ಲ ಅದರ್ ರಿಸಿಪ್ಟ್ಸ್ ಅಂತ ಇದೆಯಲ್ಲ, ಅದನ್ನು ನೀವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಲಾಸ್ಟಲ್ಲಿರುವಂಥ ಆಪ್ಷನ್ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಅದರ್ ರಿಸಿಪ್ಟ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಆಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಸಬ್ ಟೈಪ್ ಆಫ್ ಪೇಮೆಂಟ್ ಅಂತ ಇರುತ್ತೆ. ಸೊ ಇದರಲ್ಲಿ ನೀವು ಬೇರೆ ಬೇರೆ ಇದೆ ನೋಡಿ, ಫೀಸ್ ಫಾರ್ ಡಿಲೇ, ಆಮೇಲೆ ಲೇಟ್ ಫೀಸ್ ಆಗಿರ್ಬೋದು, ಅಪೀಲ್ ಫೀಸ್. ಅದರಲ್ಲಿ ಫಸ್ಟ್ ಒನ್ ಇರುತ್ತಲ್ಲ, ಫೀಸ್ ಫಾರ್ ಡಿಲೇ ಇನ್ ಲಿಂಕಿಂಗ್ ಪ್ಯಾನ್ ವಿತ್ ಆಧಾರ್. ಇದು ಸಿಂಪಲ್, ನೀವು ಲೇಟಾಗಿ ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡ್ತಾ ಇದ್ದೀರಾ ಅಂತ. ಸೊ ಮೊದಲನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಆ ಬಾಕ್ಸ್ ಏನಿರುತ್ತೋ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಇದನ್ನು ಮೊಬೈಲಲ್ಲೂ ಕೂಡ ಈಸಿಯಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ನ್ಯೂ ಪೇಮೆಂಟ್ ಅಂತ ಬಂದಾಗ ಇಲ್ಲಿ ನಿಮಗೆ ಟ್ಯಾಕ್ಸ್ ಆಗಿರ್ಬೋದು, ಸರ್ಚಾರ್ಜ್ ಆಗಿರ್ಬೋದು, ಸೆಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಆಪ್ಷನ್ ಆದಮೇಲೆ ಅದರ್ಸ್ ಅನ್ನುವಂಥ ಆಪ್ಷನಲ್ಲಿ 1000 ರೂಪೀಸ್ ಅಂತ ಇರುತ್ತೆ. ಇದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಇದು ನಿಮಗೆ ಪೆನಾಲ್ಟಿ ಆಗಿ ಇರುವಂಥದ್ದು. ಯಾಕಂತಂದರೆ ಸರ್ಕಾರ ಸಾಕಷ್ಟು ಬಾರಿ ನಿಮಗೆ ಲಿಂಕ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅಂತ ಹೇಳ್ತು, ಬಟ್ ನಾವು ಮಾಡಿಲ್ಲ ಅಂತಂದರೆ ಈಗ 1000 ರೂಪೀಸ್ನ ನಾವು ಕಟ್ಟಲೇಬೇಕು. ಇಲ್ಲಿ 1000 ರೂಪೀಸ್ ಅಂತ ಇದೆಯಲ್ಲ, ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಅನ್ನುವಂಥ ಒಂದು ಬಾಕ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಪೇಟ್ ಬ್ಯಾಂಕ್ ಕೌಂಟರ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಯಾವ ರೀತಿಯಾಗಿ ಪೇ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ಅಂದರೆ ನೆಟ್ ಬ್ಯಾಂಕಿಂಗ್ ಬೆಸ್ಟು ಇಲ್ಲಿ. ಸೊ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಥ್ರೂ ಮಾಡ್ಬೋದು ನೀವು. ಸೊ ಇಲ್ಲಿ ನಿಮಗೆ ಪೇಮೆಂಟ್ ಗೇಟ್ವೇ ಇನ್ಕ್ಲೂಡಿಂಗ್ UPI ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಅನ್ನುವಂಥ ಆಪ್ಷನ್ ಇರುತ್ತೆ. ಸೊ ನೀವು ಯಾವ ಒಂದು ಥ್ರೂ ಕೂಡ ಪೇಮೆಂಟ್ ಇಲ್ಲಿ ಮಾಡ್ಬೋದು.
ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಪೇ ನೌ ಅನ್ನುವಂಥ ಒಂದು ಬಾಕ್ಸ್ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಇಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ, ಅದೆಲ್ಲವನ್ನು ಓದ್ಕೊಂಡು ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಟಿಕ್ ಮಾರ್ಕ್ ಹಾಕಿ ನೀವು ಸಬ್ಮಿಟ್ ಟು ಬ್ಯಾಂಕ್ ಅಂತ ಕೊಟ್ಟರೆ ಆಯಿತು. ನೀವು ಪೇಮೆಂಟ್ ಅಂದರೆ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ UPI ಥ್ರೂ ನಾನು ಮಾಡ್ತಾ ಇದ್ದೀನಿ. ಸೊ 1000 ರೂಪೀಸ್ ನೀವು ಪೇ ಮಾಡಬೇಕಾಗತ್ತೆ. ಸೊ QR ಕೋಡ್ ಬರುತ್ತೆ, ಸಿಂಪಲ್ ಆಗಿ ನೀವು 1000 ರೂಪೀಸ್ ಪೇ ಮಾಡಿದ್ರೆ ನಿಮ್ಮ ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡನ್ನು ಆರಾಮಾಗಿ ನೀವೇ ಇಲ್ಲಿ ಲಿಂಕ್ ಮಾಡ್ಕೊಳ್ಬೋದು. ಸೊ ನಾನು ಪೇಮೆಂಟ್ ಮಾಡ್ತೀನಿ. ಸೊ ಇಲ್ಲಿ ಪೇ ಮಾಡಿದ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ದ ಚಲನ್ ಪೇಮೆಂಟ್ ಈಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೀವಿಲ್ಲಿ ನಿಮ್ಮ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಏನು ಪ್ಯಾನ್ ಕಾರ್ಡ್ ಇರುತ್ತೋ ಆಧಾರ್ ಕಾರ್ಡ್ ಇರುತ್ತೋ ನೀವು ಎಷ್ಟು ಪೇ ಮಾಡಿದಿರೋ ಅದೆಲ್ಲ ಒಂದು ರಿಸಿಪ್ಟ್ ಆಗಿರುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಚಲನ್ ರಿಸಿಪ್ಟ್ ಅನ್ನುವಂಥದ್ದು ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನಿಮ್ಮ ಇನ್ಫಾರ್ಮೇಷನ್ ಇಲ್ಲೇ ಇರುತ್ತೆ, ಅದನ್ನು ನಾನು ಡೌನ್ಲೋಡ್ ಮಾಡ್ಕೋತೀನಿ. ಸೊ ಇಲ್ಲಿಗೆ ನಿಮ್ಮ ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡನ್ನು ಆರಾಮಾಗಿ ನೀವು ಲಿಂಕ್ ಮಾಡ್ಬೋದು. ಬಟ್ ಇನ್ನೊಂದು ಕೆಲಸ ಮಾಡಬೇಕು. ಈಗ ಆಧಾರ್ ಪ್ಯಾನ್ ಕಾರ್ಡನ್ನು ನೀವು ಲಿಂಕ್ ಮಾಡಿದ್ದೀರಾ, ಹೌದು, ಬಟ್ ಅದನ್ನು ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಬೇಕಲ್ವಾ. ಸೊ ಇಲ್ಲಿ ಸಿಂಪಲ್, ನೀವು ಯಾವ ಪೇಜಲ್ಲಿ ಇರ್ತೀರೋ ಅಲ್ಲೇ ಹೋಮ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ನೋಡಿ. ಸೊ ಗೊತ್ತಾಗಿಲ್ಲ ಅಂತಂದರೆ ಮತ್ತೆ ನೀವು incometax.gov.in ಅಂತ ಟೈಪ್ ಮಾಡಿ, ಇಲ್ಲಿ ಹೋಮ್ ಇರುತ್ತಲ್ಲ ಅಲ್ಲಿ ಮತ್ತೆ ಆಧಾರ್ ಸ್ಟೇಟಸ್ ಅನ್ನುವಂಥ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡನ್ನು ಡಿಜಿಟ್ ಏನಿರುತ್ತೋ ಅದನ್ನು ಎಂಟರ್ ಮಾಡಿದ್ರೆ ಸಾಕು. ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ತೋರಿಸ್ತು, ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ತೋರಿಸುತ್ತೆ. ಬಟ್ ಇಲ್ಲಿ ನೀವು ಆಲ್ರೆಡಿ ನೀವು ಲಿಂಕ್ ಮಾಡಿರೋದು ಸಕ್ಸಸ್ ಆಯಿತು ಅಂತಂದರೆ ನೋಡಿ, ನಾನು ಎಂಟರ್ ಮಾಡಿದೆ, ಆಧಾರ್ ಆಗಿರ್ಬೋದು ನನ್ನ ಪ್ಯಾನ್ ಕಾರ್ಡ್ನ ಎಂಟರ್ ಮಾಡ್ತೀನಿ. ಸೊ ಇಲ್ಲಿ ನೀವು ಸಬ್ಮಿಟ್ ಅಂತ ಕೊಟ್ಟಾಗ ಯೋರ್ ಪೇಮೆಂಟ್ ಡೀಟೇಲ್ಸ್ ಆರ್ ವೆರಿಫೈಡ್, ಪ್ಲೀಸ್ ಕ್ಲಿಕ್ ಆನ್ ಕಂಟಿನ್ಯೂ ಟು ಪ್ರೊಸೀಡ್ ಅಂತ ಬರುತ್ತೆ. ಅಂದರೆ ನಿಮಗಿದು ವಿದಿನ್ ಕೆಲವೊಂದು ದಿನಗಳ ಒಳಗಡೆ ನಿಮ್ಮ ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಅನ್ನುವಂಥದ್ದು. ಸೊ ನೀವು ನೆಕ್ಸ್ಟ್ ಡೇ ಮತ್ತೆ ಚೆಕ್ ಮಾಡ್ಕೊಳ್ಬೋದು. ಇನ್ ಕೇಸ್ ಲಿಂಕ್ ಆಗಿದೆ ಅಂತಂದರೆ ಆಲ್ರೆಡಿ ಲಿಂಕ್ಡ್ ಅನ್ನುವಂಥ ಆಪ್ಷನ್ ಬರುತ್ತೆ. ಹೀಗೆ ಸಿಂಪಲ್ ಆಗಿ ಜಸ್ಟ್ ಒಂದು 4 ರಿಂದ 5 ನಿಮಿಷದ ಒಳಗಡೆ ನಿಮ್ಮ ಆಧಾರ್ ಆಗಿರ್ಬೋದು ಪ್ಯಾನ್ ಕಾರ್ಡನ್ನು ಆರಾಮಾಗಿ ನೀವೇ ಲಿಂಕ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಮಾಹಿತಿ ಸಿಗಲಿ. ಯಾಕಂತಂದರೆ ಡಿಸೆಂಬರ್ 31 ಒಳಗಡೆ ಇನ್ ಕೇಸ್ ಈ ಕೆಲಸವನ್ನು ನೀವು ಮಾಡಿಲ್ಲ, ಆಧಾರ್ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಲ್ಲ ಅಂತಂದರೆ ಜಾನ್ವರಿ 2026 1ನೇ ತಾರೀಕಿಂದ ನಿಮ್ಮ ಪ್ಯಾನ್ ಕಾರ್ಡ್ ಬ್ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಡ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.